ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಜಾರಕಿಹೊಳಿ ಹೇಳ್ತಾರೆ 5 ತಿಂಗಳಿಂದನೂ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಇದಕ್ಕೆ ಅಕ್ಕಿನೂ ಕೊಟ್ಟಿಲ್ಲ, ಕಾಸು ಕೊಟ್ಟಿಲ್ಲ. ಕೇಳಿದ್ರೆ ಕೇಳ್ಬಿಟ್ಟು ದುಡ್ಡು ಇದ್ಕೊಂಡು ಇನ್ನ ಕೇಳಿ ಕೊಡ್ತೀವಿ, ನಾವು ಹಣ ಕೊಡಕ್ಕಾಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಜನ 60 ವರ್ಷ ನೋಡಿದ್ದಾಗಿದೆ ಅವರು ಕಾಂಗ್ರೆಸ್ ಅವರು. ಇವತ್ತು ಈ ದೇಶ ಚೆನ್ನಾಗಿರ್ಬೇಕಂದ್ರೆ, ಕರ್ನಾಟಕ ರಾಜ್ಯ ಚೆನ್ನಾಗಿರ್ಬೇಕಂದ್ರೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿನೇ NDA ಸರ್ಕಾರನೇ ಬರಬೇಕು. JDS ಮತ್ತೆ ಬಿಜೆಪಿ ಒಟ್ಟಿಗೆ ಇವ್ರ ವಿರುದ್ಧ ಇವರು ಮಾಡಿರ್ತಕ್ಕಂಥ ತಪ್ಪುಗಳು, ಇವರು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಒಂದಿಗೆ ಹೋಲಿಸುತ್ತೆ. ಅವ್ರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರೇ ಇವತ್ತು ಸಿಎಂ ಆಪ್ತ ಕಾರ್ಯದರ್ಶಿ ಅನ್ನೋದಕ್ಕೆ ರಿಸೈನ್ ಕೊಡ್ತಾ ಇದ್ದಾರೆ. ಕೆಲವರು ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದ್ದಾರೆ. ಡೆವಲಪ್ಮೆಂಟ್ಗಳಿಗೆ ಒಂದೇ ₹1 ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಒಂದು ಕಮ್ಯುನಿಟಿನ ಮೆಚ್ಚಂತ ಕೆಲಸಗಳನ್ನು ಮಾತ್ರ ಮಾಡ್ತಾ ಇದ್ದಾರೆ. ಇವತ್ತು ಏನ್ ನಡೀತಾ ಇದೆ ಅಂದ್ರೆ ಪೊಲಿಟಿಷಿಯನ್ ಮೇಲೆ ಕಲ್ಲು ತೂರಾಟ, ಪೊಲೀಸರ ಮೇಲೆ ಕಲ್ಲು ತೂರಾಟ, DCP ಕಾರ್ ಜಖಮು, ಬಿಲ್ಡಿಂಗ್ ಮಾಡೋದಕ್ಕೆ ರಸ್ತೆಯನ್ನ ಬಂದ್ ಮಾಡುವಂತದ್ದು, ಹುಬ್ಳಿಯಲ್ಲಿ ಸ್ಟೇಷನ್ ಮುತ್ತಿಗೆ ಹಾಕಂತದ್ದು, ಮೈಸೂರಲ್ಲಿ ಸ್ಟೇಷನ್ ಮುತ್ತಿಗೆ ಹಾಕಂತದ್ದು, ಇದು ನಡೀತಾ ಇದೆ. ಅವ್ರು ಗೊತ್ತಾಗ್ಬಿಟ್ಟಿದೆ ನಾವ್ ಏನೇ ಮಾಡಿದ್ರು ಓಟ್ಗೋಸ್ಕರ ಇವ್ರು ನಮ್ಮ ಪರವಾಗಿರ್ತಾರೆ ಅಂತೇಳಿ. ಅವ್ನ ಯಾರೋ ನಿಂಬೆಕಾಯಿ ಮಂತ್ರವಾದಿ ಸಾಹೇಬ್ ಏನು ಅವ್ರು ಹೇಳ್ತಾರೆ ನಮ್ಗೆ ಒಪ್ಸಿ ಅಂತಾರೆ. ಅದನ್ನು ಬಂದಿರ್ತಕ್ಕಂಥ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಅಂತೆ. ನಮ್ಮ ಅನುದಾನ ಸೈಟ್ ವಾಪಸ್ ಕೊಡ್ಬೇಕಂದ್ರೆ ಕೊಡ್ರಿ, 60 ಕೋಟಿ ಅಂತ ಹೇಳಿದಂತವ್ರು, 60 ಕೋಟಿ ಕೊಡಿ ಅಂತ ಕೇಳಿದಂತವ್ರು, ನಾನು ಯಾವುದೇ ಕಾರಣಕ್ಕೂ ವಾಪಸ್ ಕೊಡಲ್ಲ ಅಂತ ಹೇಳಿದಂತವ್ರು, ಒಂದು ಸರಿ ಕಳ್ತನ ಮಾಡಿ FIR ಆದ್ರೆ ನಾನು ಕಳ್ತನ ಮಾಡಿರೋ ಮಾತನ್ನು ವಾಪಸ್ ಕೊಟ್ಬಿಡ್ತೀನಪ್ಪ, ನಾನು ಕೇಸಿಂದ ಖುಲಾಸೆ ಮಾಡಿದ್ರೆ ಮಾಡ್ತಾರ ನಮ್ಗೊಂದು ಕಾನೂನು, ಸಿದ್ದರಾಮಯ್ಯ ಅವ್ರ ಕಾನೂನ. ಯಾವಾಗ ಇವರು ರಾತ್ರಿ ಯಾರ್ಯಾರು ಲೋಕಾಯುಕ್ತದಲ್ಲಿ ಅಧಿಕಾರಿಗಳು ಬೇಕೋ ಅವ್ರನ್ನೆಲ್ಲ ಹಾಕೊಂಡು ಇವ್ರು ಸಂಬಂಧಿಕರವರೆಲ್ಲ ರಾತ್ರಿ 10 ಗಂಟೆ 12 ಗಂಟೆ ಲೋಕಾಯುಕ್ತ ಆಫೀಸ್ಗೆ ಹೋಗಿ ಕುಸು ಅದು ಮಾತಾಡಕ್ಕೆ ಬಂದ್ರು, ವ್ಯಾಪಾರ ಶುರು ಮಾಡಿದ್ರು. ಅವತ್ತೇ ತಿಳ್ಕೊಂಡ್ರಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಸರ್ಕಾರ ನಡೀತಾ ಇದೆ. ನಮ್ಮ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು, ನಮ್ಮ ಅಶೋಕ್ ವಿರೋಧ ಪಕ್ಷದ ನಾಯಕರು, ಕುಮಾರಣ್ಣ ಎಲ್ಲರೂ ತಿಳ್ಕೊಂಡ್ರು. ಅವತ್ತೇ ಹೇಳಿದ್ರು ಈ ರಿಸಲ್ಟ್ ಇದೇ ತರ ಬರುತ್ತೆ, ಇದೇ ತರ ಆಗುತ್ತೆ. ಲೋಕಾಯುಕ್ತದಲ್ಲಿ ಇವ್ರು ಯಾರು ಬೇಕಾದ್ರು ಲೋಕಾಯುಕ್ತದಲ್ಲಿ ಪಾರದರ್ಶಕವಾಗಿ ಎನ್ಕ್ವೈರಿ ಆಗ್ಬೇಕಂತಿದ್ರೆ ಅಕ್ಯೂಸ್ಡ್ ಅಪರಾಧಿ ಅಂತ ಹೇಳ್ಕೊಂಡ ತಕ್ಷಣ ರಿಸೈನ್ ಕೊಡ್ಬೇಕಾಗಿತ್ತು. ಯಾವ ತರ ನಮ್ಮ ಈಶ್ವರಪ್ಪ ಅವರು ರಿಸೈನ್ ಕೊಟ್ಟರು ಅದೇ ತರ ಸಿದ್ದರಾಮಯ್ಯ ರಿಸೈನ್ ಕೊಟ್ಟು ಅವರು ಎನ್ಕ್ವೈರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಆದ್ರೆ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಯಾರು ಬೇಕೋ ಅವ್ರನ್ನ ಅಧಿಕಾರಿಗಳನ್ನ ಹಾಕೊಂಡು ಅವ್ರ ಮೇಲೆ ಒತ್ತಡ ಹೇಳಿ ಏನು ಅವ್ರು ಕ್ಲೀನ್ ಚಿಟ್ ಕೊಟ್ರೆ ಬೇರೆ ಸುಮಾರು ಇನ್ನ 5-6 ಕೇಸ್ ಇದೆ ಅವ್ರ ಮೇಲೆ. ಯಾಕಂದ್ರೆ ಅವರು ತಪ್ಪು ಮಾಡಿಲ್ಲ ಅಂದ್ರೆ ಅದಾದ ಸೈಟ್ ಯಾಕೆ ವಾಪಸ್ ಕೊಟ್ಟರು, ಹೆಂಗ್ ವಾಪಸ್ ಕೊಟ್ಟರು ಅವರು? ಇವತ್ತು ಎಲ್ಲ ಅವ್ರ ನಾಯಕರು ಹೇಳ್ತಾ ಇದ್ರು, ಅವ್ರ MLAಗಳು ಮಂತ್ರಿಗಳೆಲ್ಲ ನಮ್ ಸಿದ್ದರಾಮಯ್ಯ ಅವ್ರು ಏನು ತಪ್ಪು ಮಾಡಿಲ್ಲ ಅದಕ್ಕೆ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ. ಸಿದ್ದರಾಮಯ್ಯ ತಪ್ಪು ಮಾಡ್ತಾನೆ ಇದ್ದಾರೆ. ಇಲ್ಲಿರ್ತಕ್ಕಂಥ ಸಚಿವರು ಏನಿದ್ದಾರೆ ಅವ್ರದ್ದು ಹೋಗಿ ಹೆಲಿಕಾಪ್ಟರ್ ಹೋಗಿ ಡಾಕ್ಯುಮೆಂಟ್ಸ್ಗಳೆಲ್ಲ ತುಂಬ್ಕೊಂಡ್ ಬಂದಿದ್ದಾರೆ ಅಲ್ಲಿಂದ ಮೈಸೂರಿಂದ. ಯಾರ್ಯಾರು ರಿಲೇಷನ್ ಹೆಸರಿಗೆ ಎಷ್ಟು ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ದಾಖಲಾತಿಗಳಿದೆ. ಅವ್ರನ್ನು ಕರೆದಿದ್ರು, ಮುಂದುವರೆದಿ ಮುಸ್ಲಿಂ ಮಾಡಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕ್ಲೀನ್ ಚಿಟ್ ಕೊಟ್ಬಿಟ್ರೆ ಅದನ್ನೇನು ಅವ್ರು ಹೇಳಿದ್ರು ಸಾಮಾಜಿಕ ಕಾರ್ಯಕರ್ತರು ಸ್ನೇಹಮಯಿ ಕೃಷ್ಣ ಇದಿಷ್ಟಕ್ಕೆ ಮುಂದಿಲ್ಲ, ಇದು ನಮ್ಗೆ ಇತ್ತಂತ ಇಲ್ಲ. ನಾವ್ ಹೇಳಿದೆ ಒಂದ್ಸರಿ ತಪ್ಪು ಮಾಡಿದ್ರೆ ಒಬ್ಬೊಬ್ಬರಿಗೆ ಭಾರತ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಒಂದ್ಸರಿ ಅದನ್ನ ಅದಾಲತ್ ಸೈಟ್ ಕೊಟ್ಟಿದ್ದಾದ್ಮೇಲೆ ಅದು ಶಿಕ್ಷೆ ಆಗ್ಲೇಬೇಕು. ವಾಪಸ್ ಕೊಟ್ಬಿಟ್ಟು ಅಂತ ಹೇಳ್ಬಿಟ್ಟು ಶಿಕ್ಷೆ ಕೊಡ್ತಿರೋ ಖುಲಾಸೆ ಬೀದಿ ಕೊಟ್ಟು ಹಾಕಂತವ್ರೆಲ್ಲ. ಅದಕ್ಕೋಸ್ಕರ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಡೆವಲಪ್ಮೆಂಟ್ ಇದೆ, ಒಂದೇ 1 ಕಿಲೋಮೀಟರ್ ರಸ್ತೆ ಇವರೆಲ್ಲಾದ್ರೂ ಒಂದು ಕಾರಾಕಿರ ಬೋಡಿಸ್ಬಿಡ್ರಿ ನೀವು ಕೋಲಾರ ಜಿಲ್ಲೆಯಲ್ಲಿ.